ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರೈತರಿಗೆ ಒಂದು ಸಿಹಿ ಸುದ್ದಿನ ತಿಳಿಸಿದ್ದಾರೆ. ಅದು ಏನು ಅಂತ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ರೈತರ ಮೇಲಿನ ಸಾಲ ಬಡ್ಡಿ ಏನಿರುತ್ತಲ್ಲ ಅದನ್ನೆಲ್ಲ ಮನ್ನಾ ಮಾಡಿರುವುದಾಗಿ ರಾಜ್ಯ ಮುಖ್ಯಮಂತ್ರಿ ತಿಳಿಸಿದ್ದು, ಈ ಬಗ್ಗೆ ಸಂಪೂರ್ಣ ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳಿಯೋಣ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಯಾರೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗಿನ್ನ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ರೈತರ ಬಡ್ಡಿ ಮನ್ನದ ಬಗ್ಗೆ ಹೇಳ್ತಿದ್ನಲ್ಲ, ಈ ಒಂದು ಘೋಷಣೆಯಲ್ಲಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದೇನು ಅಂತಂದರೆ, ರೈತರ ಕೃಷಿ ಚಟುವಟಿಕೆಗಳಿಗೆ ಈ ಘೋಷಣೆ ಅನ್ವಯ ಮಾಡಲಾದಂತಹ ಸಾಲದ ಮೇಲಿನ ಬಡ್ಡಿ ಅನುಗುಣವಾಗಿ ಬಡ್ಡಿ ಮನ್ನಾ ಮಾಡುವುದಾಗಿ ಘೋಷಣೆ ಹೊರಡಿಸಿದ್ರು. ಈ ಬಡ್ಡಿ ಮನ್ನಾ ಯಾವ ರೈತರಿಗೆ ಅನ್ವಯವಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಹಾಗೆ ಈ ಬ್ಯಾಂಕ್ಗಳ ಮೇಲಿನ ಸಾಲ ಬಡ್ಡಿ ಮನ್ನಾ ಯಾವ್ಯಾವ ಬ್ಯಾಂಕ್ಗಳಿಗಾಗುತ್ತೆ, ಹಾಗೆ ಏನೇನು ಅಂತೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ರೈತರು ಕರ್ನಾಟಕ ರಾಜ್ಯದ ಸಹಕಾರ ಸಂಘಗಳಲ್ಲಿ ಕೃಷಿ ಸಾಲ ಅಥವಾ ಬೆಳೆ ಸಾಲ ಮಾಡಿದರೆ ಅದಕ್ಕೆ ಇಂತಹ ಬಡ್ಡಿ ಹಣವನ್ನು ರಾಜ್ಯ ಸರ್ಕಾರ ಮನ್ನಾ ಮಾಡುತ್ತದೆ. ಹಾಗೆ ಬೇರೆ ಯಾವ ಥರದ್ದು ಮನ್ನಾ ಮಾಡೋದಕ್ಕಾಗಲ್ಲ. ಹಾಗೆ ರಾಜ್ಯದಲ್ಲಿರುವ ಸಹಕಾರ ಸಂಘ ಬ್ಯಾಂಕ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಜಿಲ್ಲಾ ಕೇಂದ್ರ ಸಹಕಾರ ಸಂಘ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನಿಂದ ಮಧ್ಯಮಾವಧಿ ದೀರ್ಘಾವಧಿ ಮೇಲೆ ರೈತರು ಕೃಷಿ ಮತ್ತು ಕೃಷಿ ಸಂಬಂಧಿತ ಮೇಲಿನ ಸಾಲಕ್ಕೆ ಬಂದಿರುವಂತಹ ಬಡ್ಡಿ ಹಣವನ್ನು ರಾಜ್ಯ ಸರ್ಕಾರವೇ ಮನ್ನಾ ಮಾಡಲು ಘೋಷಣೆಯನ್ನು ಹೊರಡಿಸಿದೆ ಅಂತ ತಿಳಿಸಿದ್ದಾರೆ. ಆದರೆ ರೈತರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಹಕಾರ ಸಂಘಗಳ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆದರೆ ಆ ಸಾಲದ ಮೇಲಿನ ಬಡ್ಡಿ ಹಣವನ್ನು ಡಿಸೆಂಬರ್ 30ರ ಒಳಗೆ ಇರುವ ಕಂತುಗಳಿಗೆ 2024 ಫೆಬ್ರವರಿ 20ರ ಒಳಗಾಗಿ ಮರುಪಾವತಿ ಮಾಡಿದರೆ ಅಂತಹ ಬಡ್ಡಿ ಹಣಗಳನ್ನಷ್ಟೇ ನಾವು ಮನ್ನಾ ಮಾಡಲಾಗುತ್ತದೆ ಎಂದು ಸರ್ಕಾರ ಘೋಷಿಸಿದೆ. ಹಾಗೆ ಬಡ್ಡಿ ಮನ್ನಾ ಮಾಡಲು ಇರುವ ಈ ಷರತ್ತುಗಳು ಏನೇನು ಅಂತ ತಿಳಿಯೋಣ. ರಾಜ್ಯ ಸರ್ಕಾರವು ಸಾಲದ ಮೇಲಿರುವ ಬಡ್ಡಿಯನ್ನು ಮನ್ನಾ ಮಾಡಲು ತಿಳಿದಿದ್ದು, ಕೃಷಿಯೇತರ ಸಾಲಗಳಿಗೆ ಈ ಘೋಷಣೆಯನ್ನು ಅನ್ವಯವಾಗುವುದಿಲ್ಲ. ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಈ ಸಾಲವನ್ನು ಮಾಡಿದರೆ ಮಾತ್ರ ಅನ್ವಯವಾಗುತ್ತೆ. ಕೃಷಿಯೇತರ ಸಾಲಗಳು ಯಾವುವು ಅಂತ ನೋಡೋ, ಕೃಷಿಯೇತರ ಸಾಲಗಳಿಗೆ ಈ ಘೋಷಣೆಯು ಅನ್ವಯವಾಗುವುದಿಲ್ಲ. ಹಾಗೆ ನಿಗದಿತ ಸರ್ಕಾರಿ ಸಂಘಗಳಲ್ಲದೆ ಇತರೆ ಸಂಘಗಳಿಗೆ ಸಾಲವನ್ನು ರೈತರು ಪಡೆದರೆ ಸರ್ಕಾರ ಈ ಘೋಷಣೆಯನ್ನು ಅನ್ವಯವಾಗುವುದಿಲ್ಲ. ಆದರೆ ಒಟ್ಟಾರೆ ಈ ರಾಜ್ಯ ಸರ್ಕಾರ ಕೆಲವೊಂದು ಷರತ್ತುಗಳಿಗೆ ಅನುಗುಣವಾಗಿ ರೈತರಿಗೆ ಸಾಲದ ಬಡ್ಡಿ ಹಣವನ್ನು ಮನ್ನಾ ಮಾಡುತ್ತಿದೆ. ಈ ಮಾಹಿತಿಯನ್ನು ಎಲ್ಲ ರೈತರಿಗೂ ಶೇರ್ ಮಾಡುವ ಮುಖಾಂತರ ನೀವು ರಾಜ್ಯ ಸರ್ಕಾರವು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಹಕಾರಿ ಸಂಘಗಳಲ್ಲಿ ಸಾಲವನ್ನು ಪಡೆದಿದ್ದರೆ ಅಂತಹ ಸಾಲ ಬಡ್ಡಿಯನ್ನು ಮನ್ನಾ ಮಾಡುತ್ತದೆ ಎಂದು ಮಾಹಿತಿಯನ್ನು ಈ ಒಂದು ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಅದನ್ನ ನೀವು ಈ ಒಂದು ಏನು ಷರತ್ತುಗಳಿದೆಯಲ್ಲ ಬಡ್ಡಿ ಮನ್ನಾ ಮಾಡಲು, ಅವನ್ನೆಲ್ಲನೂ ನೀವು ಕರೆಕ್ಟಾಗಿತ್ತು ಅಂದರೆ ಅಷ್ಟೇ ಬಡ್ಡಿ ಮನ್ನಾ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಮಾಡಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.